ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಹಲಸಿನ ಹಣ್ಣಿನ ಎಣ್ಣೆ ಮೊಣಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗೋದು ಹಲಸಿನ ಹಣ್ಣು. ಹೆಸರೇ ಹಲಸಿನ ಹಣ್ಣಿನ ಮೊಣಕ ಅಂತೀವಲ್ವ ಅದಕ್ಕೆ. ಮತ್ತು ಇದು ಸ್ವಲ್ಪ ಕರೆದಾಗ ಸ್ವಲ್ಪ ಎಣ್ಣೆ ಇರುತ್ತೆ. ಮತ್ತು ನನಗೆ ಬೈಕೊಂಬೇಡಿ ಇದೇನಪ್ಪ ಎಣ್ಣೆ ಎಲ್ಲ ಇದೆ ಅಂತೇಳಿ. ಸ್ವಲ್ಪ ಅದು ಹೆಸರೇ ಎಣ್ಣೆ ಮೊಣಕ ಅಂದಾಗ ಎಣ್ಣೆಯಲ್ಲೇ ಒಂದು ಕರಿಯೋದ್ರಿಂದ ಆ ಥರ ಹೆಸರು ಬಂದಿರುತ್ತೆ. ಮತ್ತು ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ವಸ್ತುಗಳನ್ನು ನೋಡೋಣ ಬನ್ನಿ. 1 ಬೌಲ್ ಕಾಯಿ ತುರಿ, 1 ಬೌಲ್ ನೆನೆಸಿರೋ ಅಕ್ಕಿ, ಆಮೇಲೆ ಕರಿಯೋದಕ್ಕೆ ಎಣ್ಣೆ, 1 ಅಥವಾ 2 ಸ್ಪೂನ್ ಬೆಲ್ಲ ಹಾಕಿಕೊಳ್ಳಿ, ಸಿಹಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ರುಚಿಗೆ ಉಪ್ಪು, ಮತ್ತು ಇದು ಉಂಡೆ ಎಳ್ಳು ಅಂತ, ಚಿಗಳಿ ಎಳ್ಳು ಅಂತಾರಲ್ವ ಅದು, ಉಂಡಿ ಮಾಡ್ತಾರಲ್ವ ಅದು ತೋರಿಸ್ತೀನಿ ನೋಡಿ. ರೌಂಡ್ ಇರುತ್ತೆ ಇದು. ಇಷ್ಟು ದಿನ ಉದ್ದನ ಎಳ್ಳು ಅಂತಿದೆ ಅಲ್ವಾ, ಅದಲ್ಲ, ಇದು ಉಂಡೆ ಮಾಡ್ತಾರೆ ಆ ಎಳ್ಳು. ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಅಕ್ಕಿ, ಕೊಬ್ಬರಿ ಮತ್ತು ಈ ಹಲಸಿ ಹಣ್ಣನ್ನು ಕೂಡ 1 ಬೌಲ್ ಬೇಕಾಗುತ್ತೆ ಅಂತ ಹೇಳಿದ್ದೀನಿ ಅನಿಸುತ್ತೆ. 1 ಬೌಲ್ ಹಲಸಿ ಹಣ್ಣನ್ನು ಈ ಥರ ಬಿಡಿಸಿ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಅಕ್ಕಿ, ಹಲಸಿನ ಹಣ್ಣು ಮತ್ತು ಕೊಬ್ಬರಿ ತುರಿನ ಹಾಕಿಕೊಳ್ಬೇಕು. ಅದ್ರ ಜೊತೆ ಕೆಲವರು ದೊಡ್ಡ ಉಪ್ಪನ್ನು ಉಪಯೋಗಿಸ್ತಾರಲ್ವ, ಕಲ್ಲುಪ್ಪನ್ನು, ಅದನ್ನು ಹಾಕಿಕೊಳ್ಳಿ ರುಚಿಗೆ. ಮತ್ತು ಅದನ್ನು ಮಿಕ್ಸ್ ಮಾಡುವಾಗ 1 ಬೌಲಲ್ಲಿ ಹಾಕಿ ಈ ಎಳ್ಳನ್ನು ಹಾಕಿ, ಓಕೆನಾ. ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕಿಕೊಳ್ಳಿ, ರುಬ್ಬಿ ಅದನ್ನು ಒಂದು ಬಾಣಲೆ ಇಟ್ಟು ಎಣ್ಣೆಯಲ್ಲಿ ಕರೆದ್ಬಿಡಿ, ಓಕೆನಾ. ಕರಿದಾಗ ರುಚಿಕರವಾದ ಟೇಸ್ಟಿಯಾದ ಒಂದು ಎಣ್ಣೆ ಮೊಣಕ ರೆಡಿಯಾಗುತ್ತೆ ನೋಡಿ. ಈ ಥರ ಮಕ್ಕಳು ಸ್ಕೂಲಿಂದ ಬರೋದ್ರೊಳಗೆ ಈ ಥರ ಮಾಡಿಡಿ, ಬಂದ ತಕ್ಷಣ ಬಿಸಿ ಬಿಸಿ ತಿಂತಾರೆ. ಮತ್ತು ನಮಗೂ ಕೂಡ ದೊಡ್ಡವರಿಗೂ ತುಂಬ ಇಷ್ಟ. ಇದು ಹೇಗಿದೆ ಅಂದರೆ ಅದು ರುಚಿನೇ ಬೇರೆ, ಆ ಥರ ಟೇಸ್ಟಿಯಾಗಿರುತ್ತೆ. ಇದು ಹಿಂದಿನಿಂದಲೂ ನಮ್ಮ ಅಜ್ಜಿ ಕಾಲದಿಂದಲೂ ಈ ಎಣ್ಣೆ ಮೊಣಕವನ್ನು ಪ್ರತಿ ವರ್ಷಕ್ಕೆ ನಾವು 1 ಸತಿ 2 ಸತಿ ಹಣ್ಣುಗಳಿದ್ದಾಗ 3-4 ಸಾರಿ ಮಾಡ್ತಾನೇ ಇರ್ತೀವಿ. ನೀವು ಕೂಡ ಮಾಡಿಕೊಳ್ಳಿ, ಓಕೆನಾ. ಒಂದು ಸಾರಿ ಟೇಸ್ಟನ್ನು ನೋಡಿ. ಹಲಸಿ ಹಣ್ಣು ಉಳಿದಿತ್ತಪ್ಪ, ಆ ಹಲಸಿ ಹಣ್ಣನ್ನು ಏನು ಮಾಡೋದು ಅಂತ ಯೋಚನೆ ಮಾಡೋದು ಬದಲು ಒಂದು ಸ್ವಲ್ಪ ಅಕ್ಕಿ ನೆನೆಸ್ಬಿಟ್ಟು ಈ ಥರ ಎಣ್ಣೆ ಮೊಣಕವನ್ನು ಮಾಡ್ಕೊಂಡು ತಿನ್ನಿ, ಓಕೆನಾ. ಈ ಥರ ರುಚಿಯಾದ ಟೇಸ್ಟಿಯಾದ ಒಂದು ಎಣ್ಣೆ ಮೊಣಕ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿದ್ದರೆ ನನ್ನ ನೆನಪು ಮಾಡಿಕೊಳ್ಳಿ, ಓಕೆನಾ. ಹೇಳಿರುವ ಇದೇ ವಸ್ತುಗಳನ್ನು ಹಾಕಿಕೊಳ್ಳಿ, ರುಬ್ಬಿಕೊಳ್ಳಿ, ಎಣ್ಣೆಯಲ್ಲೇ ಕರಿದುಕೊಳ್ಳಿ. ಈ ಥರ ಆಗುತ್ತೆ ನೋಡಿ, ಓಕೆನಾ. ಈ ರುಚಿಕರವಾದ ಹಲಸಿನ ಹಣ್ಣಿನ ಎಣ್ಣೆ ಮೊಣಕ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.